ರಾಜ್ಯ ಸರ್ಕಾರ ಹೊಸ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಅಡಿ ರೈತರ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸುವ ಕಾಯ್ದೆ ವಾಪಸ್ ಪಡೆಯುವುದು ಸೇರಿದಂತೆ ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜುಲೈ 9ರಂದು ಎಐಯುಕೆಎಸ್ ಸಂಘಟನೆಯಿಂದ ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಡಿಎಚ್ ಪೂಜಾರ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 3 ತಲೆಮಾರುಗಳಿಂದ ಸರ್ಕಾರಿ ಭೂಮಿಯನ್ನು ಸಾಗುವಳಿ ಮಾಡುತ್ತಿರುವ ರೈತರಿಗೆ ಭೂ ಮಂಜೂರಾತಿ ಕೊಡಬೇಕು. ರೈತರೊಂದಿಗೆ ಸಂವಾದ ಸಮಾಲೋಚನೆ ನಡೆಸದೆ ಮತ್ತು ಸಂವಿಧಾನ ಬಾಹಿರವಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಮುಂದಾಗಿರುವ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಮಸೂದೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳ ಪ್ರಕಾರ ಪ್ರತಿ ಕೃಷಿ ಉತ್ಪಾದನೆಗೆ ಆಗುವ ವೆಚ್ಚದ ಆಧಾರದ ಮೇಲೆ ಎಂಎಸ್ಪಿ ಅನ್ನು 50% ಹೆಚ್ಚಿಸುವ ಮೂಲಕ ನಿರ್ಧರಿಸಬೇಕು. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ರಸಗೊಬ್ಬರಗಳು, ಬೀಜಗಳು ಮತ್ತು ಕೃಷಿ ಉಪಕರಣಗಳನ್ನು ಉಚಿತವಾಗಿ ಪೂರೈಸಬೇಕು ಎಂದು ಮುಷ್ಕರದಲ್ಲಿ ಒತ್ತಾಯಿಸಲಾಗುವುದು ಎಂದರು. ಜನವರಿಯಲ್ಲಿ ಜೋಳ ಖರೀದಿ ಮಾಡಬೇಕಾಗಿತ್ತು, ಜೋಳ ಖರೀದಿ ಮಾಡಲಿಲ್ಲ. ಉದ್ದೇಶ ಏನಂತಂದ್ರೆ ಸರ್ಕಾರದ ಉದ್ದೇಶ ಜೋಳ ಸರಿ ಇಲ್ಲ, ನುಸಿ ಇದೆ, ಹುಳ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಇಡೀ ಜಿಲ್ಲೆಯಾದ್ಯಂತ ಜೋಳ ಖರೀದಿ ಮಾಡೋದು ನಿಲ್ಲಿಸ್ಬಿಟ್ಟು. ಹಾಗಾಗಿ ಇದು ಜೂನ್ ತಿಂಗಳು ಅಂದ್ರೆ ನವೆಂಬರ್ ಡಿಸೆಂಬರ್ನಲ್ಲಿ ಬೆಳೆದಂತ ಜೋಳ ಜನವರಿಯಲ್ಲಿ ಖರೀದಿ ಆಗಬೇಕಾಗಿತ್ತು. ಇವಾಗ ಮೇ ಜೂನ್ ಆದರೂ ಖರೀದಿ ಆಗಿಲ್ಲ. ಈ ಕಾರಣದಿಂದ ಜೋಳಕ್ಕೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಕ್ಕಂಥ ಸಹಜ. ಇಲ್ಲಿ ನಾವು ಜಿಲ್ಲೆಯಾದ್ಯಂತ ಬೇರೆ ಬೇರೆ ರೈತ ಸಂಘಟನೆಗಳು, ನಮ್ಮ ರೈತ ಸಂಘಟನೆ, ಒಂದು ರೈತ ಸಂಘಟನೆಗಳ ಒಕ್ಕೂಟ ಮಾಡಿಕೊಂಡು ಸಿಂಧನೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದ ನಂತರ ಅದಕ್ಕೂ ಮುಂಚೆ ಎಲ್ಲ ರೈತ ಸಂಘಟನೆಗಳು ಸುಮಾರು 9 ಸುತ್ತಿನ ಹೋರಾಟಗಳನ್ನು ನಡೆಸಿದರು. ಅದಾದ ನಂತರ ಸಿಂಧನೂರಿನಲ್ಲಿ ಹಗಲು ರಾತ್ರಿ ಹೋರಾಟ ಮಾಡೋದ್ರ ಮೂಲಕ ಜೂನ್ 2ನೇ ತಾರೀಕು ಸಿಂಧನೂರು ಬಂದಾದ ನಂತರ ಸರ್ಕಾರಕ್ಕೆ ಒಂದು ದೊಡ್ಡ ಬಿಸಿ ಮುಟ್ಟಿ. ಆ ನಂತರ ಸರ್ಕಾರ 5ನೇ ತಾರೀಕು ಒಂದು ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದಲ್ಲಿ ನಿರ್ಣಯ ತಗೊಂಡು ಹಿಂಗಾರು ಬೆಳೆ ಜೋಳ ಎಕರೆಗೆ 15 ಕ್ವಿಂಟಲ್ ಮತ್ತು ಮುಂಗಾರು ಬೆಳೆ 10 ಕ್ವಿಂಟಲ್ ತಗೋಬೇಕಂತಕ್ಕಂಥ ತೀರ್ಮಾನ ಆಯಿತು. ಈ ತೀರ್ಮಾನ ಆಗೋದು ಕೂಡ ರೈತರ ಹೋರಾಡಬೇಕಾಯಿತು. ದುರಂತ ನೋಡ್ರಿ ಹೆಂಗಿದೆ. ಈ ಜಿಲ್ಲೆಯ ಪ್ರತಿನಿಧಿಗಳು, ಶಾಸಕರಿರ್ಬೋದು, ಸಂಸದರಿರ್ಬೋದು, ಮಾಜಿ ಸಂಸದರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಒಟ್ಟಾರೆ ಇವತ್ತೇನು ರಾಯಚೂರು ಜಿಲ್ಲೆಯಲ್ಲಿ ಭೂಮಿ ಬಗ್ಗೆ ಮಾತಾಡಬೇಕನ್ನಪ್ಪ ಅಂದ್ರೆ ಹಲವಾರು 57 ಅರ್ಜಿಗಳನ್ನು ಸುಮಾರು ಜಿಲ್ಲೆಯಲ್ಲಿ ಸುಮಾರು ಒಂದು 5-6 ಸಾವಿರ ಜನ ಅರ್ಜಿ ಹಾಕಿದ್ದಾರೆ. ಅರ್ಜಿ ಹಾಕಿದರೆ ಮಾನ್ವಿ ತಾಲೂಕಿನಲ್ಲಿ ಒಂದಷ್ಟೇ 3,000 ಜನ ಅರ್ಜಿ ಹಾಕಿದರು, 57 ಅರ್ಜಿ ಹಾಕಿದರು. ಭೂಮಿ ಪರಿಷ್ಕರಣಾ ಸಮಿತಿಯಲ್ಲಿ ಕೇವಲ 22-23 ತಾಲೂಕಿನಲ್ಲಿ 22-23 ಮಂದಿ ಮಾತ್ರ ಅರ್ಜಿನ ಆಯ್ಕೆ ಮಾಡಿದ್ದರಿಂದ ಇವತ್ತು ನಾವು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಿ ಅದನ್ನು ತಾತ್ಕಾಲಿಕ ಸ್ಥಗಿತಗೊಳಿಸಿದ್ವಿ. ಏನಂದರೆ ಇವತ್ತು ಪರಿಷ್ಕರಣೆ ಏನಿದೆ 3,000 ಅರ್ಜಿ ಹಾಕಿದಲ್ಲಿ ಕನಿಷ್ಠ ಪರಿಷ್ಕರಣೆ ಮಾಡುವಲ್ಲಿ ಎಲ್ಲ ಅರ್ಜಿಗಳನ್ನು ತಿರಸ್ಕೃತ ಮಾಡಬೇಕನ್ನಪ್ಪ ಅಂದ್ರೆ ಕಾರಣ ಬೇಕಲ್ಲ. ಕಾರಣ ಇಲ್ಲದೇ ಎಲ್ಲ ಅರ್ಜಿಗಳನ್ನು ಬೇಕಂತಲೇ ಕುಲಕರ್ಣಿ ಮತ್ತು ಗಿರ್ದವರಿಗಳ ಒಂದು ಹಿತಾಸಕ್ತಿ ಮೂಲಕವಾಗಿ ಅವರಿಗೆ ಒಂದು ಹಿತಾಸಕ್ತಿ ಆಸೆಗಳಿಗೋಸ್ಕರ ಎಲ್ಲ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದರಿಂದ ನಾವು ಈ ಹೋರಾಟದ ಮೂಲಕ ನಾವು ಅರ್ಜಿಗಳನ್ನು ತಾತ್ಕಾಲಿಕ ಸ್ಥಗಿತಗೊಳಿಸಿ ಮುಂದೆ ಪರಿಷ್ಕರಣೆಗೋಸ್ಕರ ಎಲ್ಲ ಅರ್ಜಿಗಳನ್ನು ಯಾವುದೇ ತಿರಸ್ಕಾರ ಮಾಡಲಾರ್ದಂಗೆ ಎಲ್ಲ ಅರ್ಜಿಗಳನ್ನು ಪರಿಷ್ಕರಣೆ ಮಾಡಬೇಕಂತೇಳಿ ಎಲ್ಲ ಅರ್ಜಿಗಳಿಗೆ ಭೂಮಿ ಪರಿಷ್ಕರಣೆ ಮಾಡ್ಕೇಸಿ ಎಲ್ಲ ಭೂಮಿ ಕೊಡಬೇಕಂತ ಹೇಳ್ಕೇಸಿ ಇವತ್ತು ನಮ್ಮ ಸಂಘಟನೆಯಿಂದ ಹೋರಾಟನ ಮುಂದೆ ಹಮ್ಮಿಕೊಳ್ಳುತ್ತಿದ್ದೀವಿ. ಆಲ್ ಇಂಡಿಯಾ ಯುನೈಟೆಡ್ ಕಿಸಾನ್ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಸಮಿತಿ ವಿಸ್ತೃತ ಸಭೆಯನ್ನು ನಾವು ಇಲ್ಲಿ ಸೇರಿದ್ದೀವಿ. ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಂತಂದರೆ, ರೈತರು ಇವತ್ತು ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಮುಖ್ಯವಾಗಿ ಏನು ಕಳೆದ ಒಂದು
ತಿಂಗಳಿಂದ ಜೋಳ ಖರೀದಿಗೆ ಸಂಬಂಧಪಟ್ಟಂಗೆ ದೊಡ್ಡ ಸಮಸ್ಯೆ ಆಗಿದೆ. ನವಂಬರ್ ಡಿಸೆಂಬರ್ನಲ್ಲಿ ನೋಂದಣಿ ಆಗಿರ್ತಕ್ಕಂಥ ಜೋಳ ಖರೀದಿ ಆಗಲೇ ಇಲ್ಲ, ಖರೀದಿ ಕೇಂದ್ರ ಬಂದ್ ಮಾಡಿಬಿಟ್ರು. ಅದಾದ ನಂತರ ಎಲ್ಲ ರೈತ ಸಂಘಟನೆಗಳು ಕೂಡ್ಕೊಂಡು ಸಿಂಧನೂರಿನಲ್ಲಿ ದೊಡ್ಡ ಹೋರಾಟ ಮಾಡಿದ ನಂತರ ಕ್ಯಾಬಿನೆಟ್ಟು ಸಚಿವ ಸಂಪುಟ ಒಂದು ನಿರ್ಧಾರ ತಗೊಂತು ಜೋಳ ಖರೀದಿ ಮಾಡಬೇಕಂತಕ್ಕಂಥದ್ದು. ಖರೀದಿ ಮಾಡಬೇಕಂತಕ್ಕ ನಿರ್ಧಾರ ತೊಗೊಂಡ್ರು ಕೂಡ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಜೋಳ ಖರೀದಿ ಮಾಡ್ತಾ ಇಲ್ಲ. ಇಲ್ಲಿ ಖರೀದಿ ಕೇಂದ್ರದಲ್ಲಿ ಸೊಸೈಟಿಯಲ್ಲಿ ಜೋಳ ಏನು ತೂಕ ಮಾಡಿಕೊಂಡು ಅಥವಾ ಲೋಡ್ ಕಳಿಸಿದ್ರೆ ಒಡ್ರೆಟ್ಟಿ ಮತ್ತು ಕಂಪ್ಲಿ ರಾಯಚೂರಿನಲ್ಲಿ ಅಲ್ಲಿರ್ತಕ್ಕಂಥ ಗೋಡನ್ ಅಧಿಕಾರಿಗಳು ಅವನು ವಾಪಸ್ ಕಳಿಸ್ತಾ ಇದ್ದಾರೆ. ಕಾರಣ ಏನಂತಂದರೆ ಅವರಿಗೆ ಹಣ ಕೊಡಬೇಕಂತೆ. ಈ ರೀತಿ ಒಂದು ಭ್ರಷ್ಟಾಚಾರ ವ್ಯವಸ್ಥೆ ನಡೆದಿದೆಯಲ್ಲ, ಇದನ್ನು ನಾವು ಕರ್ನಾಟಕ ರೈತ ಸಂಘಟನೆ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಮುಖ್ಯವಾಗಿ ಈ ಜಿಲ್ಲೆಯ ರಾಜಕಾರಣಿಗಳು ಏನು ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆಯಲ್ಲಿ ಜೋಳ ಖರೀದಿ ಮಾಡೋಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಲ್ಲ, ನಾವು ರೈತರ ಪರವಾಗಿ ನಿಲ್ಲೋದಿಲ್ಲ ಅಂತಂದ್ರೆ ಇವ್ರು ಯಾಕೆ ರಾಜಕಾರಣ ಮಾಡಬೇಕು? ಆ ಪಾರ್ಟಿ ಅಂತಲ್ಲ, ಎಲ್ಲ ಪಾರ್ಟಿಯವರು ರೈತರು ಹೋರಾಟ ಮಾಡಿ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಕೇಳೋಂಥ ಒಂದು ಅನಿವಾರ್ಯತೆ ಇವತ್ತು ಬಂದಿದೆ ಅಂತಂದರೆ ಮತ್ತು ಇವ್ರ ಕೆಲಸ ಏನು? BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಮತ್ತು ಇವ್ರನ್ನ ಆರಿಸೋದೇ ಅದಕ್ಕೆ ರೈತರ ಸಲುವಾಗಿ ಇರಬೇಕು. ಇವರು ಜನವರಿ ತಿಂಗಳಲ್ಲಿ ಏನು ಖರೀದಿ ಕೇಂದ್ರಗಳು ತೆಗೆದು ಜೋಳ ಖರೀದಿ ಮಾಡಿದರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಇವತ್ತು ಎಷ್ಟು ಮಟ್ಟಿಗೆ ಸಮಸ್ಯೆ ಆಗಿದೆ ಅಂದರೆ 3-4 ತಿಂಗಳಿಂದ ಜೋಳ ಎಲ್ಲೆಲ್ಲೋ ಖರೀದಿ ಮಾಡಿ ರೋಡಿಗೆ ಹಾಕಿದ್ದಾರಾ, ಮನೆ ಮುಂದೆ ಹಾಕ್ಕೊಂಡಿದ್ದಾರಾ, ಈ ಮಳೆ ಬಂದಿದೆ, ಬಿತ್ತಕ್ಕೆ ಹಣ ಇಲ್ಲ ಅವರಿಗೆ, ಇವೆಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ. ಮತ್ತು ಇವನ್ ಭತ್ತ ಕೂಡ, ಭತ್ತದ ಒಂದು ಪರಿಸ್ಥಿತಿ ಏನಾಯ್ತಂದರೆ ಖರೀದಿ ಮಾಡಬೇಕಂತೇಳಿ ಸರ್ಕಾರ ನಿಗದಿ ಮಾಡ್ತದೆ. ಏನು 1900 ಕ್ವಿಂಟಲ್ ಖರೀದಿ ಮಾಡ್ಬೇಕಂತೇಳಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡ್ತದೆ. ಆದರೆ ಖರೀದಿ ಕೇಂದ್ರ ತೆಗೆಯಲ್ಲ. ಖರೀದಿ ಕೇಂದ್ರ ತೆಗೆದಿಲ್ಲ ಅಂದರೆ ಎಲ್ಲಿ ಮಾರಾಟ ಮಾಡಬೇಕು? ಅದು ಕೂಡ ಭಾಳಷ್ಟು ನಯವಂಚನೆಯಿಂದ ಕೂಡಿರ್ತಕ್ಕಂಥದ್ದು. ಖರೀದಿ ಕೇಂದ್ರ ಅಂತ ಹೇಳ್ತಾರೆ, ಆದರೆ ಖರೀದಿ ಕೇಂದ್ರ ತೆಗೆಯಲ್ಲ. ಭತ್ತದಲ್ಲಿ ದೊಡ್ಡ ನೇಯನ್ನು ಅನುಭವಿಸ್ತಾರೆ ನಮ್ಮ ರೈತರು. ಕನಿಷ್ಠ ಅವರಿಗೆ ಖರೀದಿ ಕೇಂದ್ರ ತೆಗೆದಿದ್ದರೆ ಒಂದು ಚೀಲಕ್ಕೆ 300-400 ರೂಪಾಯಿ ಜಾಸ್ತಿ ಸಿಗ್ತಿತ್ತು. 1500-1400ಕ್ಕೆ ಮಾರ್ಕೊಂಡು ಒಂದೊಂದು ಚೀಲಕ್ಕೆ 400-500 ರೂಪಾಯಿ ಲಾಸ್ ಆದರು. ಇದು ಏನಕ್ಕೆ ತೋರಿಸ್ತಾ ಇದೆಯಲ್ಲ, ಈ ಸರ್ಕಾರಗಳು ರೈತ ವಿರೋಧಿ ಸರ್ಕಾರಗಳು, ಕಾರ್ಮಿಕ ವಿರೋಧಿ ಸರ್ಕಾರಗಳು, ದಲಿತ ವಿರೋಧಿ ಸರ್ಕಾರಗಳು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗ್ತದೆ. ಹಾಗಾಗಿ ಇವತ್ತು ನಮಗೆ ಹೋರಾಟ ಅನಿವಾರ್ಯ ಆಗಿದೆ. ಇವೆಲ್ಲವನ್ನು ಇಟ್ಕೊಂಡು ನಾವು ಜುಲೈ 9ಕ್ಕೆ ಅಖಿಲ ಭಾರತ ಮುಷ್ಕರ ಇದೆ. ಆ ಅಖಿಲ ಭಾರತ ಮುಷ್ಕರದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ಡಿಮ್ಯಾಂಡ್ಗಳೇನೆಂದರೆ, ರೈತರ ಡಿಮ್ಯಾಂಡು ಈ ಕನಿಷ್ಠ ಬೆಂಬಲ ಬೆಲೆ ಏನಿದೆಯಲ್ಲ ಇದನ್ನೇ ಕಾನೂನು ಮಾಡಬೇಕಂತಕ್ಕಂಥದ್ದು. ಮತ್ತು ಬೆಂಬಲ ಬೆಲೆ ನಿಗದಿ ಮಾಡೋಂಥದ್ದು ಕೂಡ ಸ್ವಾಮಿನಾಥನ್ ವರದಿ ಏನು ಕೊಟ್ಟಿದೆ, ಸ್ವಾಮಿನಾಥನ್ ವರದಿಯನ್ನು ಆಧರಿಸಿನೇ ಬೆಂಬಲ ಬೆಲೆ ನಿಗದಿ ಮಾಡಬೇಕಂತಕ್ಕಂಥದ್ದು. ಮತ್ತು ಏನಿದು ಕೃಷಿ ಮಾರ್ಕೆಟಿಂಗ್ ಕಾಯ್ದೆ ಏನಿದೆಯಲ್ಲ ಇದನ್ನು ವಾಪಸ್ ಪಡಬೇಕಂಥದ್ದು. ಜೊತೆಗೆ ಭೂ ಮಂಜೂರಾತಿಗಾಗಿ ಏನು ನಾವು ಕಳೆದ 30 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ, ಭೂ ಮಂಜೂರಾತಿಯನ್ನು ಕೊಡಬೇಕಂತಕ್ಕಂಥದ್ದು ನಮ್ಮ ಹೋರಾಟ ಇದೆ. ಅದು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತದೆ.